ನಾವು ಯಾವ ಕ್ಯಾಮ್ರಾದಲ್ಲಿ ಬೇಕಾದರೂ ಫೋಟೋ ತೆಗಿಬೋದು. ಕ್ಯಾಮ್ರಾ ಅಂದರೆ DSLR ಕ್ಯಾಮ್ರಾ, ಮಿರರ್ಲೆಸ್ಸು ಇದೇ ಥರ ಬೇಕು, ಪ್ರೊಫೆಷನಲ್ ಕ್ಯಾಮ್ರಾ ಬೇಕು, ಲಕ್ಷಾಂತರ ರೂಪಾಯಿ ಕ್ಯಾಮ್ರಾ ಬೇಕು ಅಂತ ಏನಿಲ್ಲ. ಯಾವ ಫೋನಲ್ಲಿ ತೆಗೆದ್ರೂ ಅದು ಫೋಟೋನೇ, ಅದು ವೀಡಿಯೋನೇ, ಅದು ಒಂದು ಡಾಟಾನೇ, ಸರಿನಾ? ಅಕಸ್ಮಾತ್ ನಾವು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಆಗಿದ್ರೆ, ನಾನು ಕೂಡ ಪ್ರೊಫೆಷನಲ್ ಫೋಟೋಗ್ರಾಫರ್, ಸೊ ಹಾಗಾಗಿ ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ, ಹೇಗೆ ನಮ್ಮ ಡಾಟಾನ ಸೇಫ್ಟಿಯಾಗಿ ಇಟ್ಕೋಬಹುದು ಅಂತ. ಎರಡನೇದೇನಪ್ಪ ಅಂದರೆ, ನಮಗೆ ಕೊಡುವಂಥ ಎಲ್ಲ ಆರ್ಡರ್ಸ್ಗಳ ಒಂದು ಡೇಟಾ ಏನಿರುತ್ತೆ ತುಂಬ ಅತ್ಯಮೂಲ್ಯವಾಗಿರುತ್ತೆ. ಅದು ತುಂಬ ದುಡ್ಡನ್ನ ಕೊಟ್ಟು ನಮ್ಮ ಹತ್ರ ಅವರು ತೆಗೆಸಿರ್ತಾರೆ. ಸೊ ಅವ್ರಿಗೆ ಏನು ಕಾನ್ಫಿಡೆನ್ಸ್ ಅಂದರೆ, ನಾವೆಲ್ಲ ಪ್ರೊಫೆಷನಲಿಸ್ಟು, ನಮಗೆಲ್ಲ ಒಂದು ಮಾಹಿತಿ ಇರುತ್ತೆ, ಮಾಹಿತಿ ಕೊರತೆ ಇರೋಲ್ಲ, ಬೇರೆ ಥರ ಇರೋಲ್ಲ ಅಂತ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಡಾಟಾ ಸೇಫ್ಟಿ ಮಾಡೋದ್ರಿಂದ ಹಿಡಿದು, ಡಾಟಾ ಕ್ವಾಲಿಟಿಯಿಂದ ಹಿಡಿದು ಅವ್ರ ಕೈಗೆ ಡೆಲಿವರಿ ಕೊಡೋವರೆಗೂ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೊತ್ತಿರುತ್ತೆ ಅಂತ ಅವ್ರು ಆಲ್ರೆಡಿ ಒಂದು ಬಿಲೀವಲ್ಲಿ ನಮಗೆ ಆರ್ಡರ್ನ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಉಳಿಸ್ಕೊಳ್ಳೋವಂಥದ್ರಲ್ಲಿ ನಾವು ತುಂಬ ಯಶಸ್ವಿ ಆಗ್ತೀವಿ, ಆದರೆ ಕೆಲವೊಂದು ಕಡೆ ಅದನ್ನು ಫೇಲ್ಯೂರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ನಾವು ಮಾಡ್ಕೊಳ್ಳೋಂಥ ಎಡವಟ್ಟು ಏನಂದರೆ, ಒಂದು ಡಾಟಾ ಡಿಲೀಟ್ ಆಗೋಗುತ್ತೆ, ಇಲ್ಲ ತೆಗಿಬೇಕಾದ್ರೇ ಕರಪ್ಟ್ ಆಗಿ ಹೋಗುತ್ತೆ, ಇಲ್ಲ ಕಾಪಿ ಆಗಬೇಕಾದ್ರೇ ಸ್ಟ್ರಕ್ ಆಗಿ ಅದು ಕೂಡ ಕರಪ್ಟ್ ಆಗಿ ಹೋಗುತ್ತೆ, ಇಲ್ಲ ತೀರ್ಸೋಗುತ್ತೆ, ಕಳೆದೋಗುತ್ತೆ, ಇಲ್ಲ ಯಾರಾದ್ರೂ ಕಳ್ತನ ಮಾಡಿಬಿಡ್ತಾರೆ, ಇಲ್ಲ ಫೈರ್ ಆಕ್ಸಿಡೆಂಟಲ್ಲಿ ಕಂಪ್ಲೀಟ್ ಎಲ್ಲ ಡಾಟಾನು ಬರ್ನ್ ಆಗೋಗಿರೋಂಥ ಎಷ್ಟೋ ಸಿಚುವೇಶನ್ಗಳಿದೆ. ಇಲ್ಲ ಅಂದರೆ ನಾವೇ ಮರೆತು ಕ್ಯಾಮ್ರಾದಲ್ಲೇ ಫಾರ್ಮೇಟ್ ಮಾಡಿಬಿಡ್ತೀವಿ. ಸೊ ಈ ಥರ ಎಲ್ಲ ಸನ್ನಿವೇಶಗಳನ್ನ ನಾವು ಎದುರಿಸಬೇಕಾಗತ್ತೆ ಈ ಫೀಲ್ಡ್ನಲ್ಲಿ, ಫೋಟೋಗ್ರಫಿ ಫೀಲ್ಡ್ನಲ್ಲಿ. ಸೊ ಫೋಟೋಗ್ರಫಿ ಫೀಲ್ಡ್ ಅಂದರೆ ನಮ್ಮ ಪ್ರೊಫೆಷನಲ್ ಫೀಲ್ಡ್ ಅಂತಲೇ ಅಲ್ಲ, ಈಗ ಅನ್ಪ್ರೊಫೆಷ್ನಲ್ಡ್ ಆಗಿ ಇದ್ದು ಫೋಟೋಗ್ರಫಿ ಹ್ಯಾಬಿಟ್ಸ್ ಇರೋರು ಕೂಡ ಇದನ್ನು ಫೇಸ್ ಮಾಡೇ ಇರ್ತಾರೆ ಎಷ್ಟೋ ಸರಿ ಕೂಡ. ಸೊ ಇದಕ್ಕೆಲ್ಲ ಒಂದು ಪ್ರೋಸೆಸ್ ಅಂತ ಇದ್ದರೆ, ಇಲ್ಲ ಒಂದು ಐಡಿಯಾ ಅಂತ ಇದ್ದರೆ ಚೆನ್ನಾಗಿರುತ್ತಲ್ವಾ, ಅದನ್ನು ಶೇರ್ ಮಾಡೋದಕ್ಕೆ ನಾನು ನಿಮ್ಮ ಫ್ರೆಂಡ್ ಮನೋಹರ್ ಆಚಾರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಇದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಡ್ತಾ ಇರೋರು ಮಾಡಿ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳು ಮಾತ್ರ ಬರುತ್ತೆ. ಮುಂದಕ್ಕೆ ಹೋಗೋಣ ಅಲ್ವಾ? ಫಸ್ಟ್ ಸ್ಟೆಪ್ ತೊಗೊಂಡ್ಬಿಡೋಣ ನಾವು, ಕ್ಯಾಮ್ರಾ ಸೆಟ್ಟಿಂಗ್ಸ್. ಸೊ ಕ್ಯಾಮ್ರಾ ಸೆಟ್ಟಿಂಗ್ಸ್ನ ನಾನು ಫಸ್ಟ್ ಪಾಯಿಂಟ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಡಾಟಾಗಳು ಉತ್ಪತ್ತಿ ಆಗುವಂಥದ್ದು, ಅಂದರೆ ಸ್ಟಾರ್ಟ್ ಆಗುವಂಥದ್ದು, ಅಂದರೆ ಅದು ಹುಟ್ಟೋದು ಏನು ಬೇಕಾದ್ರೂ ತೊಗೊಳ್ಳೋಣ. ಸೊ ಏನೇ ಆದ್ರೂ ಅದು ಕ್ಯಾಮ್ರಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ಗಳು ಭಾಳ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಬೆಸ್ಟ್ ಸೆಟ್ಟಿಂಗ್ಸ್ ಡಿಸ್ಪ್ಲೇ ಮೇಲೆ ಕಾಣೋ ಥರ ಮಾಡಿಕೊಂಡು ಅದು ರೆಕಾರ್ಡಿಂಗ್ ಆಗುವಂಥ ರೆಸೊಲ್ಯೂಷನ್, ಅಂದರೆ ಸ್ಮಾಲ್ ಸೈಜ್, ಎಮ್ ಸೈಜು, ಲಾರ್ಜ್ ಸೈಜಲ್ಲಿ ಅಕಸ್ಮಾತ್ ನಾವೇನಾದರೂ ಸ್ಮಾಲ್ ಸೈಜ್ ಮರ್ತು ಹಾಕೊಂಡಿದ್ರೆ ಅದ್ರೇನಾದರೂ ಲಾಸ್ ಆದರೆ ಅದನ್ನು ನಾವು ಮತ್ತೆ ರಿಕವರಿ ಮಾಡ್ಬೋದು. ಬಟ್ ನಾವು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತಹ ಒಂದು ಒಳ್ಳೆ ಕ್ವಾಲಿಟಿ ಡಾಟಾನ ನಾವು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಅದು ಕೂಡ ಒಂದು ದೊಡ್ಡ ಲಾಸ್ ನಮಗೆ. ಅದ್ರ ಜೊತೆಗೆ ನಾವೇನಾದರೂ ಒಂದು ಬ್ಯಾಡ್ ಲೈಟಿಂಗ್ಸಲ್ಲಿ, ಸೊ ಲೈಟ್ ಇಲ್ಲ, ತುಂಬ ಕಷ್ಟಪಟ್ಕೊಂಡು ನಾವು ಫೋಟೋ ತೆಗಿಬೇಕು ಅಂತ ಇದ್ದಾಗ, ಆಗ ನಾವೇನು ಮಾಡ್ತೀವಿ, ಸ್ವಲ್ಪ ISO ಜಾಸ್ತಿ ಮಾಡೋದು, ಶಟರ್ ಕಮ್ಮಿ ಮಾಡೋದು ಮಾಡ್ತಾ ಇರ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ಅವಾಗಲೂ ಕೂಡ ಡಾಟಾ ಕ್ವಾಲಿಟಿ ಲಾಸ್ ಆಗುತ್ತೆ. ಸೊ ಅದಾದಮೇಲೆ ನಾವು ಯೂಸ್ ಮಾಡುವಂಥ ಸ್ಟೋರೇಜ್, ಈ ಕಾರ್ಡ್, ಹಾರ್ಡ್ ಡ್ರೈವ್, ಈ SSDನ ಕನೆಕ್ಟ್ ಮಾಡಿ ನಾವು ಡಾಟಾನ ಕ್ರಿಯೇಟ್ ಮಾಡೋದು, ಈ ಥರ ಎಲ್ಲ ಇರುತ್ತೆ. ನಾವು ಒಂದು ಹಳೇ ಮೆಮೊರಿ ಕಾರ್ಡ್ಗಳನ್ನು ಇನ್ನೂ ಯೂಸ್ ಮಾಡ್ತಾ ಇದ್ರೆ, ಸೊ ಒಂದು ಮೆಮೊರಿ ಕಾರ್ಡ್ಗೆ ಇಷ್ಟು ಸ್ಟೋರೇಜ್ಗಳನ್ನು, ಇಷ್ಟು ಡಾಟಾವನ್ನು ರೆಕಾರ್ಡ್ ಮಾಡುವಂಥ ಎಲ್ಲ ಕೆಪಾಸಿಟಿ ಇರುತ್ತೆ. ಆ ಒಂದು ರೆಕಾರ್ಡಿಂಗ್ನ ಒಂದು ಕೆಪಾಸಿಟಿ ಆಗೋದ ಮೇಲೆ ಅದರ ಆಯಸ್ಸು ಮುಗಿತಾ ಬಂತು ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ, ನಾವು ಬೈಕ್ಗಳನ್ನು ಸರ್ವಿಸ್ ಮಾಡಿಸ್ತೇನೆ ತುಂಬ ವರ್ಷ ಓಡಿಸ್ಬಿಟ್ರೆ ಹೇಗೆ ಸೀಸ್ ಆಗುತ್ತೋ, ಒಂದು ಫೋನನ್ನು ತಗೊಂಡಾಗ ಅದರ ಡಿಸ್ಪ್ಲೇ ಕ್ವಾಲಿಟಿ ಹೇಗೆ ಅದು ದಿನ ಕಳೀತಾ ಡಲ್ ಆಗಿಬಿಡುತ್ತೋ, ಹಾಗೇನೆ ಏನೋ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂದಮೇಲೆ ಅದಕ್ಕೊಂದು ಆಯ್ಸ್ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಒಂದಷ್ಟು ದಿನ ಆದಮೇಲೆ ಅದನ್ನು ಮೆಮೊರಿ ಕಾರ್ಡನ್ನು ನಾವು ಚೇಂಜ್ ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್. ಯಾಕೆಂದರೆ ಅವಾಗ ನಮಗೇನಾಗುತ್ತೆ, ಡಾಟಾ ಎಲ್ಲೋ ಒಂದು ಕಡೆ ಸೇಫ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ನಾವು ಯಾವಾಗ ಹಳೆ ಮೆಮೊರಿ ಕಾರ್ಡ್ಗಳನ್ನ ಯೂಸ್ ಮಾಡ್ಕೊತಾ ಇರ್ತೀವಿ, ಅವಾಗ ರೆಕಾರ್ಡ್ ಆಗದೆ ಇರೋದು, ಕರಪ್ಟ್ ಆಗುವಂಥದ್ದು, ರೆಕಾರ್ಡ್ ಆಗಿ ಕರೆಕ್ಟಾಗಿದ್ದಾಗ ಸಿಸ್ಟಮ್ಗೆ ಹಾಕಿದಾಗ ಕರಪ್ಟ್ ಆಗುವಂಥದ್ದು ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಅದರ ನೆಕ್ಸ್ಟ್ ಸ್ಟೆಪ್, ನಾವು ಕ್ಯಾಮ್ರಾದಲ್ಲೇನೋ ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದೀವಿ, ಸೆಟ್ಟಿಂಗ್ ಸೂಪರ್ ಆಗಿದೆ, ಒಳ್ಳೆ ಕಾರ್ಡನ್ನೇ ಯೂಸ್ ಮಾಡಿದ್ದೀವಿ, ಕ್ಯಾಮ್ರಾ ಒಂದು ಲೆವೆಲ್ಗೆ ಓಕೆ, ಸರಿನಾ? ಆ ಒಂದು ಸ್ಟೆಪ್ ಆಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ ನಾವು ಬಂದಿದ್ದು ಕಾಪಿ ಮಾಡೋದಕ್ಕೆ. ಅಂದರೆ ತೆಗೆದಿರೋ ಫುಟೇಜಸ್ನೆಲ್ಲ ನಾವು ಸಿಸ್ಟಮಲ್ಲಿ ಕಾಪಿ ಹಾಕ್ತೀವಿ. ಸಿಸ್ಟಮಲ್ಲಿ ಕಾಪಿ ಹಾಕಿದಾಗ ಏನಾಗುತ್ತೆ, ಕೆಲವೊಂದ್ಸರಿ ಹಳೇ ಹಾರ್ಡ್ ಡಿಸ್ಕ್ಗಳಿರ್ತವೆ, ಪವರ್ ಫ್ಲಕ್ಚುಯೇಷನ್ ಇರುತ್ತೆ, ಆವಾಗ ಸಿಸ್ಟಮ್ಗಳು ದಿಢೀರ್ನೇ ಆಫ್ ಆಗುತ್ತೆ, ಆವಾಗ ಕೂಡ ನಿಮ್ಮ ಡಾಟಾ ಸೆಂಟ್ರಲ್ಲಿ ಸ್ಟ್ರಕ್ ಆಗ್ಬೋದು. ಸೊ ನೆಕ್ಸ್ಟ್ ಬಂದು, ನೀವು ಯೂಸ್ ಮಾಡುವಂತಹ ಕಾರ್ಡ್ ರೀಡರ್, ಈ ಕಾರ್ಡನ್ನ ಹಾಕಿ ನಾವು ಕಾಪಿ ಹಾಕ್ತೀವಲ್ಲ, ಆ ಒಂದು ಎಕ್ವಿಪ್ಮೆಂಟ್ ಏನಿದೆ ಅದೇನಾದರೂ ಕರೆಕ್ಟಾಗಿ ಇಲ್ಲ ಅಂದರೆ ಅವಾಗಲೂ ಕೂಡ ನಿಮ್ಮ ಡಾಟಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಸ್ಟ್ರಕ್ ಆಗ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು, ನೀವು ಕಾಪಿ ಮಾಡಿದಂಥ ಸ್ಪೇಸ್, ಅಂದರೆ ಆ ಫೋಲ್ಡರ್ ನೇಮ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾವುದೋ ಒಂದರಲ್ಲಿ ಹಾಕಿ ಮತ್ತು ಅದನ್ನು ಡಿಲೀಟ್ ಮಾಡಿಬಿಟ್ಟು ನಾನು ಇನ್ನೆಲ್ಲೋ ಹಾಕಿದ್ದೀನಿ ಡಾಟಾ ಅಂತ ಹುಡುಕ್ತಾ ಇರಬೇಕಾದ್ರೆ ಡಾಟಾ ಲಾಸ್ ಆಗ್ಬೋದು. ಅಲ್ಲೂ ಕೂಡ ನಾವು ನಮ್ಮ ಡಾಟಾನ ಸೇಫ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ದಾರಿ ಏನಪ್ಪ ಅಂದರೆ, ಇದಕ್ಕೆಲ್ಲ ದಾರಿ ಒಂದಿದೆ. ಸೊ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತಾ ಹೋಗ್ತೀನಿ.
ಈ ವಿಡಿಯೋನ ಫುಲ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಸೊ ಕ್ಯಾಮ್ರಾ ಬಗ್ಗೆ, ಲೆನ್ಸ್ ಬಗ್ಗೆ, ಕಾರ್ಡ್ ಬಗ್ಗೆ ಎಲ್ಲಿ ಬೇಕಾದ್ರೂ ತಿಳ್ಕೊಬೋದು. ಬಟ್ ಆದರೆ ನಾವು ಇದು ಸಣ್ಣ ಸಣ್ಣ ವಿಷಯಗಳನ್ನ ಮರ್ತ್ಬಿಟ್ಟಿರ್ತೀವಿ. ಸೊ ಈ ಸಣ್ಣ ಸಣ್ಣ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲ ಆಯಿತು. ಸೊ ನಾವು ಕ್ಯಾಮ್ರಾದಲ್ಲಿ ತೆಗೆದ್ವಿ, ಕಂಪ್ಯೂಟರ್ ಕಾಪಿ ಹಾಕಿದ್ವಿ, ಎಲ್ಲ ಆಯಿತು. ಸೊ ನೆಕ್ಸ್ಟ್ ಬಂದರೆ ಒಂದು ಕಾರ್ಡಲ್ಲಿ ತೆಗೆಯೋದು, ಒಂದು ಹಾರ್ಡ್ ಡಿಸ್ಕಲ್ಲಿ ಕಾಪಿ ಹಾಕೋದು ಯಾವತ್ತಿದ್ರೂ ಸೇಫ್ ಅಲ್ಲ. ಸೊ ಹಾಗಾಗಿ ಎಲ್ಲ ಕ್ಯಾಮ್ರಾದಲ್ಲೂ 2 ಕಾರ್ಡಲ್ಲಿ ಒಂದೇ ಸರಿ ರೆಕಾರ್ಡ್ ಆಗುವಂಥದ್ದು, ಒಂದು ಫೋಟೋ ತೆಗೆದ್ರೆ 2 ಕಾರ್ಡಲ್ಲೂ ಕಾಪಿ ಆಗುವಂಥದ್ದು ಆಪ್ಷನ್ಸ್ಗಳು ಇದ್ದೇ ಇರುತ್ತೆ. ಅದನ್ನು ಆನ್ ಮಾಡ್ಕೊಳ್ಳಿ. ಒಂದು. ಎರಡನೇದು, ನೀವು ಸಿಸ್ಟಮ್ಗೆ ಕಾಪಿ ಹಾಕಾದ್ಮೇಲೆ ಒಂದು ಇಂಟರ್ನಲ್ ಹಾರ್ಡ್ ಡಿಸ್ಕನ್ನ ನೀವು ಯೂಸ್ ಮಾಡ್ತಾ ಇದ್ರೆ ದ ಸೇಮ್ ಡಾಟಾ ನೀವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನಲ್ಲೂ ಕಾಪಿ ಹಾಕಿ ಇಟ್ಕೊಂಡಿರಿ. ಯಾವಾಗಲೂ ಒಂದು ಸಿಸ್ಟಮ್ನ, ಒಂದು ಡಾಟಾ ಸ್ಟೋರೇಜನ್ನು ನಂಬೋದು ಅಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ಸೆಕೆಂಡ್ ಡಾಟಾ ಸ್ಟೋರೇಜ್ ಏನಿರುತ್ತೋ ಅದು ನಮಗೆ ಸೇಫರ್ ಸೈಡ್ ಇರಬೇಕು, ಸರಿನಾ? ಮೂರನೇದು, ನೀವು ಡಾಟಾ ಕಾಪಿ ಆದಮೇಲೆ ಒಂದು ಸರಿ ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಏನಾಗುತ್ತೆ, ಕಾಪಿ ಆಗಿರುತ್ತೆ ಬಟ್ ಪೂರ್ತಿಯಾಗಿ ಅದು ಕಾಪಿ ಆಗಿರಲ್ಲ. ಫೈಲ್ ಸೈಜ್ ಮಾತ್ರ ಸೇಮ್ ತೋರಿಸ್ತಾ ಇರುತ್ತೆ. ಬರೀ ಫೈಲ್ ಸೈಜನ್ನು ಅಂದರೆ ಪ್ರಾಪರ್ಟೀಸ್ನ ನೋಡಿಬಿಟ್ಟು ನಾವು ಫೈಲ್ ಸೈಜ್ಗಳನ್ನ ನೋಡ್ತೀವಿ. ಇಲ್ಲಿ 75 GB ಇದ್ದರೆ ಇಲ್ಲೂ 75 GB ಇರುತ್ತೆ. ಸೊ ಅಲ್ಲಿ ಹಾಗೆ ನೋಡಿಕೊಂಡು ಮೋಸ ಹೋಗಬೇಡಿ. ಈ 75 GB ಏನಿದೆ ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಿ, ಎಲ್ಲ ಫೋಟೋಸ್ ಓಪನ್ ಆಗ್ತಾ ಇದೆಯಾ, ಇದರಲ್ಲೂ ಅಷ್ಟೇ ಎಲ್ಲ ಫೋಟೋಸ್ ಓಪನ್ ಆಗ್ತಾ ಇದೆಯಾ ನೋಡಿಕೊಂಡು ನೀವು ಡಾಟಾನ ಸೇಫ್ಟಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ಲಾನಿಂಗ್, ಒಂದು ಸ್ಟೆಪ್ಪನ್ನು ಫಾಲೋ ಮಾಡೋದು. ಸೊ ಈ ಪ್ಲಾನಿಂಗ್ ಏನಿರ್ಬೋದು? ಓಕೆ, ನೆಕ್ಸ್ಟ್ ಪ್ಲಾನಿಂಗ್ ಏನಂದರೆ, ಒಂದು ನೀವು ಪ್ರತಿ ಸರಿ ಒಂದೇ ಪ್ಲಾನಿಂಗನ್ನು ಅಂದರೆ ಒಂದೇ ಪ್ರೋಸೆಸ್ಸನ್ನು ಫಾಲೋ ಮಾಡೋದು. ಸೊ ಅವಾಗ ಏನಾಗುತ್ತೆ, ನಿಮಗೆ ಪ್ರತಿಯೊಂದೂ ಇಷ್ಟಿಷ್ಟೇ ಇಂತಿಂತಿದೆ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಪಿ ಹಾಕಿದ್ರಿ, ನೀವು ಒಂದು ಶೂಟ್ ಮಾಡಿದ್ರಿ, ಒಂದು ಡಾಟಾ ಕ್ರಿಯೇಟ್ ಮಾಡಿದ್ರಿ, ಬಂದ್ರಿ ಕಾಪಿ ಹಾಕಿದ್ರಿ, ಕಾಪಿ ಆಯಿತಾ, ಸೆಕೆಂಡ್ ಸ್ಟೋರೇಜ್ಗೆ ನೀವು ಕಾಪಿ ಹಾಕಿದ್ರಿ, ಆಯಿತಾ. ಅದಾದ ಮೇಲೆ ನೀವು ಎಷ್ಟು ದಿನಕ್ಕೆ ಡೆಲಿವರಿ ಕೊಡ್ತೀರಾ ಅದನ್ನು ಸ್ಟಾರ್ಟಿಂಗ್ ನೀವು ಏನು ಮಾಡಬೇಕು ಅದನ್ನು ನೀವು ಪಟ ಅಂತ ಮಾಡ್ಕೊಂಡು ಹೋಗಬೇಕು. ಒಂದು. ಎರಡನೇದು, ನೀವು ಫಸ್ಟ್ ಕಾರ್ಡಲ್ಲಿ ಹಾಕಿದ್ದೀರಾ, ಸೆಕೆಂಡ್ ಕಾರ್ಡಲ್ಲಿ ಹಾಕಿದ್ದೀರಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ಸರಿ ನೀವು ಹಾರ್ಡ್ ಡಿಸ್ಕ್ ಮೇಲೆ ನಂಬರ್ಸ್ಗಳನ್ನ ಬರೀಬೇಕಾಗತ್ತೆ. 01/2024 to 01/2023 ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಬರ್ಕೋಬೇಕಾಗತ್ತೆ. ಕಾರ್ಡಲ್ಲೂ ಅಷ್ಟೇ. ಕೆಲವೊಂದು ಸರಿ ಏನಾಗುತ್ತೆ, ನಮಗೆ ಕೈ ಮೀರಿ ನಮ್ಮ ಡಾಟಾ ಲಾಸ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಯಾವ ಹಾರ್ಡ್ ಡಿಸ್ಕಲ್ಲಿ ಇಟ್ಟಿದ್ವಿ, ಯಾವ ಫೋಲ್ಡರಲ್ಲಿ ಇಟ್ಟಿದ್ವಿ ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ. ಹಾಗೆ ಯಾವ ಕಾರ್ಡಲ್ಲಿ ತೆಗೆದಿದ್ದೀವಿ ಅಂತಲೂ ಹೇಳೋದು ಭಾಳನೇ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದು, ಅದಕ್ಕೆ ಸೊಲ್ಯೂಷನ್ ಏನಂದರೆ, ಒಂದು ನೀವು ಕಾರ್ಡ್ಗಳಿಗೆ ಒಂದು ನಂಬರ್ ಕೊಡಿ. 01 and 02 ಕಾರ್ಡ್, 03 ಕಾರ್ಡ್, 04 ಕಾರ್ಡ್ ಅಂತ ಹಾಕಿ. ಇಲ್ಲಾಂದರೆ ಕಾರ್ಡ್ ಎ, ಕಾರ್ಡ್ ಬಿ, ಕಾರ್ಡ್ ಸಿ ಅಂತ ಹಾಕೊಳ್ಳಿ. ಸೊ ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇದೆಲ್ಲ ನೀವು ಒಂದು ಎಕ್ಸೆಲಲ್ಲಿ ಎಂಟ್ರಿ ಮಾಡಿಡಿ. ಸೊ ಇಂಥ ಡೇಟಲ್ಲಿ ನಾನು 01 ಕಾರ್ಡಲ್ಲಿ ಇಲ್ಲ ಕಾರ್ಡ್ ಎ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಕಾರ್ಡ್ ಎ ಆ್ಯಂಡ್ ಕಾರ್ಡ್ ಬಿನ ಯೂಸ್ ಮಾಡಿದ್ದೀನಿ. ಇದನ್ನು ನಾನು ಇಂಥ ಹಾರ್ಡ್ ಡಿಸ್ಕಲ್ಲಿ January 24, 2024 ಇಲ್ಲ ಜಾನ್ ಟು ಜೂನ್ ಇಲ್ಲ ಜಾನ್ ಟು ಆಗಸ್ಟ್ ಒಂದು ಹಾರ್ಡ್ ಡಿಸ್ಕಲ್ಲಿ ನಾನು ಕಾಪಿ ಮಾಡಿ ಇಟ್ಟಿದ್ದೀನಿ. ಹಾರ್ಡ್ ಡಿಸ್ಕಲ್ಲಿ ನೇಮ್ ಬರೆದಿರ್ತೀರಲ್ಲ, ಆ ನೇಮನ್ನು ಅಲ್ಲಿ ಎಂಟ್ರಿ ಮಾಡಿ. ಆವಾಗ ನಿಮಗೆ ಪಕ್ಕಾ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಷ್ಟೆಲ್ಲ ಪ್ರೋಸೆಸ್ ಮಾಡಬೇಕಾ, ಇಷ್ಟೆಲ್ಲ ತಲೆನೋವು ತೊಗೊಳ್ಳುವಂಥ ಒಂದು ನೆಸೆಸಿಟಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಯಾಕೆಂದರೆ ನಮಗೆ ಶೂಟ್ ಕೊಡೋರು, ನಮಗೆ ಆರ್ಡ್ರ್ಗಳನ್ನ ಕೊಡೋರು, ಇಲ್ಲಾಂದರೆ ನಾವು ಫ್ರೀಲ್ಯಾನ್ಸರ್ಸ್ ಆಗಿದ್ದರೆ, ನಮಗೆ ಹಾಬಿ ಫೋಟೋಗ್ರಾಫರ್ ಆಗಿದ್ದರೆ, ನಾವು ಕ್ರಿಯೇಟ್ ಮಾಡುವಂಥ ಪ್ರತಿ ಒಂದು ಡೇಟಾ ತುಂಬ ವ್ಯಾಲ್ಯೂಬಲ್ ಇದೆ. ಸೊ ನಾವು ಒಂದ್ಸರಿ ಲಾಸ್ ಆದಮೇಲೆ ಏನಾಗುತ್ತೆ, ನಾವು ನೆಗ್ಲಿಜೆನ್ಸಿ ಮಾಡಬೇಕಾದ್ರೆ ಸೊ ಅದು ಆರಾಮಾಗಿ ಮಾಡಿಬಿಡ್ತೀವಿ. ಸೊ ಆದರೆ ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಕೇರ್ ತೊಗೋಬೇಕಾದ್ರೆ ನಾವು ತುಂಬ ಸಫರ್ ಆಗ್ತೀವಿ. ಎಲ್ಲ ಆಗೋದ್ಮೇಲೆ, ಎಲ್ಲ ಡಿಲೀಟ್ ಆಗೋಯ್ತು, ಎಲ್ಲ ನಮ್ಮ ಕೈ ಮೀರಿ ಹೊರಟೋಯ್ತು ಅಂದಾಗ ಭಾಳ ಸಫರ್ ಆಗ್ತೀವಿ. ಅದಕ್ಕಿಂತ ಇದು ಉತ್ತಮ ಅಲ್ವಾ? ಇದು ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ನೆಗ್ಲಿಜೆನ್ಸಿ ಅಂದರೆ ಅಂದರೆ ನನ್ನ ಮಾತಿನ ಅರ್ಥ ಏನಂದರೆ, ಒಂದು ನಾವೇನು ಮಾಡ್ತೀವಿ, ಇವತ್ತು ನಾವು ಡಾಟಾ ಶೂಟ್ ಮಾಡಿದ್ದೀವಿ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ, ಇಲ್ಲ ಒಂದು ಫೋಟೋ ತಗೊಂಡು ಬಂದಿದ್ದೀವಿ. ಸೊ ಇದನ್ನು ನಾವು ನಾಳೆ ಕಾಪಿ ಹಾಕೋಣ ಅಂತ ಬಿಟ್ಬಿಡ್ತೀವಿ. ಸೊ ಅದು ನೆಗ್ಲಿಜೆನ್ಸಿ ನಂಬರ್ 1. ನಂಬರ್ 2, ಈಗ ಒಂದು ವಿಡಿಯೋ ಈಗ ನಾನು ಮಾಡ್ತಾ ಇದ್ದೀನಿ, ಒಂದು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಬಟ್ ಅದನ್ನು ಕೇಳಿ ಸುಮ್ಮನಾಗೋದು ನಂಬರ್ 2, ಅದು ನೆಗ್ಲಿಜೆನ್ಸಿ 2. ಸೊ ನನ್ನ ಪ್ರಕಾರ ನೆಗ್ಲಿಜೆನ್ಸಿ 3 ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಒಂದು ಕಾರ್ಡ್ ಸಾಕು, ಇನ್ನೊಂದು ಕಾರ್ಡ್ ಹಾಕಿದ್ರೆ ಇನ್ನೊಂದು 2,000 ರೂಪಾಯಿ ಖರ್ಚಾಗುತ್ತೆ, ಇನ್ನೊಂದು ಹಾರ್ಡ್ ಡಿಸ್ಕ್ ತೊಗೊಂಡ್ರೆ 6,000 ರೂಪಾಯಿ ಖರ್ಚಾಗುತ್ತೆ ಅಂತ ಹಿಂದೆ ಮುಂದೆ ನೋಡ್ತೀವಲ್ಲ, ಅದು ತುಂಬ ಮುಖ್ಯವಾದ ನೆಗ್ಲಿಜೆನ್ಸಿ ಅದು ನಾವು ಮಾಡುವಂಥದ್ದು. ಏಕೆಂದರೆ ನಾವು ಅಲ್ಲಿ ಒಂದು ಲಕ್ಷಾಂತರ ರೂಪಾಯಿ ಕ್ಯಾಮ್ರಾಗಳಿಗೆ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಈ ಕಡೆ ನಾವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಒಬ್ಬ ವ್ಯಕ್ತಿಯಿಂದ, ಒಂದು ಕಸ್ಟಮರಿಂದ ನಾವು ತೊಗೊಂಡಿರ್ತೀವಿ. ಸೊ ಅಷ್ಟು ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಇರುತ್ತೆ. ಸೊ ಅವಾಗೇನಾಗುತ್ತೆ, ನಾವು ಇಲ್ಲಿ 2,000, 5,000, 6,000 ರೂಪಾಯಿ ಮುಖ ನೋಡ್ಕೊಂಡ್ಬಿಟ್ರೆ ನಾವು ಖಂಡಿತ ಅವ್ರ ಡಾಟಾನ ಡಿಲೀಟ್ ಮಾಡಿದ್ರೆ ಅವ್ರು ನಮ್ಮ ಮೇಲೆ ಸುಮ್ಮನೆ ಬಿಡ್ತಾರಾ ಅಲ್ವಾ? ಅವ್ರ ಹತ್ರ ಅನ್ನಿಸ್ಕೊಳ್ಳೋದು, ಆಡಿಸ್ಕೊಳ್ಳೋದು, ಇನ್ನೊಂದು ನಾಳೆ ಏನೋ ಒಂದು ತುಂಬ ಕ್ರಿಟಿಕಲ್ ಆಗಿ ನಾವು ಫೇಸ್ ಮಾಡೋದು, ಇದೆಲ್ಲ ಬೇಕಾ? ನಾವು ಸಣ್ಣ ನೆಗ್ಲಿಜೆನ್ಸಿ ಮಾಡೋದ್ರಿಂದ ಸೊ ಇಷ್ಟೆಲ್ಲ ಅನಾನುಕೂಲಗಳು ನಮ್ಗೆ ಆಗೋಗ್ಬಿಡುತ್ತೆ. ಕೆಲವೊಂದು ಸರಿ ಸ್ಟೇಷನ್ ಆ ಥರ ಎಲ್ಲ ಹೋಗಿದ್ದು ಇದೆ, ನನ್ನ ಕಣ್ಣು ಮುಂದೆನೇ ಇದೆ, ನನ್ಗೆ ಗೊತ್ತಿರೋದು ಎಲ್ಲ ಇದೆ. ಸೊ ಹಾಗಾಗಿ ನಾನು ಇಲ್ಲಿಂದ ಅಂದರೆ 13-14 ಇಯರ್ಸ್ ಆಯಿತು, ಇಲ್ಲಿಂದ ನಾನು ಮಾಡ್ಕೊಂಡು ಬಂದಿರೋಂಥ ಪ್ರೊಸೀಜರ್ಸ್ ಒಂದೇ ಫಾಲೋ ಮಾಡ್ತೀನಿ. ಸೊ ಇದೇ ಥರನೇ ನಾನು ಕಾರ್ಡ್ ಮೇಂಟೈನ್ ಮಾಡ್ತೀನಿ. ಇದು ಒಂದು ಇರುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕೈ ಮೀರಿ ಎಲ್ಲ ಮಾಡಿದ್ರು ಹೊರಟೋಗುತ್ತೆ, ಏನು ಮಾಡದೆ ಹೊರಟೋಗುತ್ತಲ್ಲ ಅದು ತಪ್ಪು. ನಾವೆಲ್ಲ ಮಾಡಿ ಹೋದರೆ ಅದು ಹಣೆ ಬರ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂದರೆ,
ನಮಗೆ ಒಂದು ಪ್ಲಾನಿಂಗ್ ಇರಬೇಕು. ನಾವು ಒಂದು ಶೂಟ್ ಆರ್ಡರ್ ತೊಗೊಂಡಿರ್ತೀವಿ, ಅದನ್ನು ನಾವು ತೊಗೊಂಡಿದ್ವಿ, ಇಂಥ ಡೇಟಿಗೆ ತೊಗೊಂಡಿದ್ವಿ, ಅದನ್ನು ನಾವು ಹೇಳಬೇಕು ಕಸ್ಟಮರ್ಗೆ. ನಮ್ಮದು 3 ಮಂತ್ಸ್ ಅಷ್ಟೇ, 3 ಇಲ್ಲ 6 ಮಂತ್ಸ್ ಅಷ್ಟೇ. 6 ಮಂತ್ಸ್ ಆದಮೇಲೆ ಇದ್ರದ್ದು ಒಂದು ಗ್ಯಾರಂಟಿ ನಾವು ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತೆಲ್ಲ ಡಿಜಿಟಲ್ ಯುಗ ಅಲ್ವಾ, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬಿಡ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಅವಾಗ ಏನು ಹೇಳಬೇಕು ಅವ್ರಿಗೆ, ಈ ಥರ ಒಂದು ಶೂಟ್ ಒಪ್ಕೋಬೇಕಾದ್ರೆ ನಾವು 6 ಮಂತ್ಸ್ ಒಳಗಡೆ ನೀವು ಇಸ್ಕೊಬೇಕು ಸರ್, ಇಲ್ಲ ಮೇಡಮ್, ಈ ಥರ ಏನಾದರೂ ಒಂದು ಹೇಳಿ ನಿಮ್ಮ ಪೇಮೆಂಟ್ ಪ್ರೊಸೆಸ್ ಎಲ್ಲ ಏನಿದೆ ಅದನ್ನು ಬೇಗ ಮುಗಿಸ್ಕೊಂಡು ಬೇಗ ಡೆಲಿವರಿ ಆಗೋ ಥರ, ಅಂದರೆ ನಿಮ್ಮ ಪ್ರಾಡಕ್ಟ್ ಏನಿದೆ, ಆಲ್ಬಮ್ಸ್, ವೀಡಿಯೋಸ್, ಈ ಥರ ಎಲ್ಲ ಏನಿದೆ ಕಂಪ್ಲೀಟಾಗಿ ಅವ್ರಿಗೆ ಡೆಲಿವರಿ ಆಗೋ ಥರ ಒಂದು ಪ್ಲಾನಿಂಗ್ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದೇನೆಂದರೆ, ಎಷ್ಟು ಬೇಗ ನೀವು ಆರ್ಡ್ರ್ ಒಪ್ಕೊಳ್ಳುವಾಗ ಕುತೂಹಲವಾಗಿರ್ತೀರೋ, ಇಂಪಾರ್ಟೆನ್ಸ್ ಕೊಡ್ತಿರೋ ಆರ್ಡ್ರ್ ಒಪ್ಕೋಬೇಕಾದ್ರೆ, ಹಾಗೆ ನಾವು ಅದನ್ನು ಡೆಲಿವರಿ ಮಾಡಬೇಕಾದ್ರೂ ಕೂಡ ಆ ಟೈಮ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ತುಂಬ ಅತಿ ಬೇಗ, ಅಂದರೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ, ಅಷ್ಟು ವೇಗವಾಗಿ ಅವರ ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಅಲ್ಲಿಗೆ ಕಳೆದೋಗುತ್ತೆ. ಬಟ್ ಆದರೆ ಆ ಡಾಟಾನ ನಾವು ಒಂದು 6 ಮಂತ್ಸ್ ಟು 1 ಇಯರ್ವರೆಗೂ ಸೇಫಾಗಿ ಕಾಪಾಡ್ಕೊಬೇಕಾಗತ್ತೆ. ಯಾಕೆಂದರೆ ಪ್ರತಿ ಡಾಟಾಗಳ ಮೇಲೂ ನಮ್ಮ ಹೆಸರಿರುತ್ತೆ, ನಮ್ಮ ಸ್ಟುಡಿಯೋಸ್, ನಮ್ಮ ಫೋಟೋಗ್ರಫಿ ಹೆಸರುಗಳಿರುತ್ತೆ. ಸೊ ಏನಾಗುತ್ತೆ, ಅವರು ನಮ್ಮ ನಂಬಿ ಆರ್ಡರ್ ಕೊಟ್ಟಿರ್ತಾರೆ, ಅವ್ರ ದುಡ್ಡಿಗೆ ನಾವು ಪ್ರಾಡಕ್ಟ್ ಕೊಟ್ಟಿರ್ತೀವಿ. ಆದರೆ ಅಕಸ್ಮಾತ್ ಅವ್ರಿಗೆ, ಯಾಕೆಂದರೆ ನಾವು ಪ್ರೊಫೆಷನಲಿಸ್ಟು, ನಾವೇ ಎಷ್ಟೋ ಸರಿ ಯಾಮಾರಿದ್ದಂಥ ಒಂದು ಸಿಚುವೇಶನ್ಗಳಿರುತ್ತೆ. ಅಂಥದ್ರಲ್ಲಿ ಅವರು ಬೇರೆ ಯಾವುದೋ ಒಂದು ಇದರಲ್ಲಿ ಇರ್ತಾರೆ, ಅವ್ರು ಡಾಟಾ ಲಾಸ್ ಮಾಡ್ಕೊಂಡ್ರು ಅಂದಾಗ ಒಂದು 6 ಮಂತ್ಸ್ 1 ಇಯರ್ ಒಳಗದ್ರಾದ್ರೂ ನಾವು ಅದನ್ನು ರೀಪ್ಲೇಸ್ ಮಾಡಿ ಕೊಡುವಂಥದ್ದು, ಅವ್ರಿಗೆ ಒಂದು ಆ ಡಾಟಾನ ತಗೊಳ್ಳಿ ಸರ್, ನೀವು ಕಳ್ಕೊಂಡಿದ್ದೀರಾ ತಗೊಳ್ಳಿ ಸರ್ ಅಂತ ಕೊಟ್ಟಾಗ ಅವ್ರು ಖುಷಿ ಆಗ್ತಾರೆ. ಸೊ ನಮ್ಮನ್ನು ಇನ್ನಷ್ಟು ಬಿಲೀವ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಡಬಲ್ ಆಗ್ತಾ ಹೋಗುತ್ತೆ. ಇದೊಂದು ಕೂಡ ಸೇರ್ಪಡೆ ಆದರೆ, ಅಂದರೆ ಜಾಯ್ನ್ ಆದರೆ, ಈ ಒಂದು ಸ್ಟೆಪ್ ಕೂಡ ಜಾಯ್ನ್ ಆದರೆ ನಮ್ಮ ಪ್ರೊಫೆಷನಲ್ ಚೆನ್ನಾಗಿರುತ್ತೆ, ನಮ್ಮ ಏನು ವೃತ್ತಿ ಇದೆಯಲ್ಲ ಅದು ಇನ್ನೂ ಕ್ವಾಲಿಟಿ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಆಗಿ ನಡೆದೋಗ್ಬಿಡುತ್ತೆ. ಏನು ಹಾಗಂದ್ರೆ ಕೆಲವೊಂದು ಸರಿ ಏನಾಗುತ್ತೆ, ನಾವು ಒಂದು ಆಫೀಸ್ ಮಾಡ್ಕೊಂಡಿರ್ತೀವಿ, ಕಳ್ತನಗಳಾಗೋಗುತ್ತೆ. ಸೊ ನಮ್ಮ ಸಿಸ್ಟಮ್ಗಳನ್ನ, ಡೇಟಾಗಳನ್ನ ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಏನು ಮಾಡ್ಬೋದು, ಒಂದು ನಾವು ನಮ್ಮಲ್ಲಿ ಈಗ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಈ ಥರ ಏನಾದರೂ ಪರ್ಚೇಸ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಆಗುತ್ತಾ ನೋಡಬೇಕು. ಅಪ್ಲೋಡ್ ಮಾಡೋ ಹಂಗಿದ್ರೆ ಅಪ್ಲೋಡ್ ಮಾಡ್ಕೊಬೇಕು. ಅದು ಆನ್ಲೈನಲ್ಲಿ ಇರುತ್ತೆ. ಇಲ್ಲಿ ಕಳ್ತನ ಆಗಲಿ ಏನೇ ಆಗಲಿ ನಮ್ಗೆ ಲೈವಲ್ಲಿ ಇರುತ್ತೆ. ಅದನ್ನು ನಾವು ಮತ್ತೆ ಅಕಸ್ಮಾತ್ ಕಳ್ತನ ಆದ್ರೂ ಕೂಡ ಮತ್ತೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು, ಮತ್ತು ಅದನ್ನು ಪ್ರೋಸೆಸ್ ಮಾಡಿ ಕಸ್ಟಮರ್ ಕೊಡ್ಬೋದು. ಇಲ್ಲಿ ಕಳ್ತನ ಆಗಿರೋದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟು ಏನೋ ಒಂದು ಮಾಡಿದ್ರಾಗುತ್ತೆ. ಆದರೆ ಡೇಟಾ ಹೋಗ್ಬಿಟ್ರೆ ಕಷ್ಟ. ಅಕಸ್ಮಾತ್ ಫೈರ್ ಆಯಿತು ಅಂದರೆ ಬೆಂಕಿ ಅವಘಡ ಏನಾದರೂ ಸಂಭವಿಸ್ತು ಆಫೀಸ್ನಲ್ಲಿ, ಎಲ್ಲ ಸುಟ್ಟೋಯ್ತು, ಅವಾಗ ಏನು ಮಾಡ್ಬೋದು? ಸೊ ಅವಾಗ ನಾವೇನು ಮಾಡಬೇಕು ಅಂದರೆ, ಅವಾಗಲೂ ಕೂಡ ಆನ್ಲೈನ್ ಅಂದರೆ ಡ್ರೈವಲ್ಲಿ ಅಪ್ಲೋಡ್ ಮಾಡೋವಂಥದ್ದು, ಏನೋ ಒಂದು ಸ್ಟೋರೇಜನ್ನು ಕಾಪಾಡ್ಕೊಳ್ಳೋವಂಥದ್ದು ಇರಬೇಕು. ಇಲ್ಲ ನಾನು ಡ್ರೈವಲ್ಲಿ ಅಪ್ಲೋಡ್ ಮಾಡಲ್ಲ, ಅದು ನನಗೇನೋ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಅಂದಾಗ ನೀವೇನು ಮಾಡಬೇಕು, ನಿಮ್ಮ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ ಇರುತ್ತಲ್ಲ, ನಾನು ಆವಾಗಲೇ ಹೇಳಿದ್ದೆ, ಇಂಟರ್ನಲ್ ಹಾರ್ಡ್ ಡಿಸ್ಕಲ್ಲಿ ಒಂದು ಕಾಪಿ ಇಟ್ಟರೆ ಅದನ್ನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಲ್ಲಿ ಒಂದು ಕಾಪಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ. ಸೊ ಅವಾಗೇನಾಗುತ್ತೆ, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕನ್ನು ನೀವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಕ್ಯಾರಿ ಮಾಡಬೇಕು, ಅದು ತುಂಬ ಸೇಫ್. ಸೊ ಇದನ್ನು ನೆಕ್ಸ್ಟ್ ಏನಾಗ್ಬೋದು, ಈಗ ನಾವು ಆರ್ಡ್ರ್ ಮುಗಿಸ್ಕೊಂಡು ಬಂದಿರ್ತೀವಿ, ನೀವುಗಳು ಎಷ್ಟೋ ಸರಿ ನೋಡಿದ್ದೀವಿ, ಕೇಳಿದ್ದೀವಿ, ಶೂಟ್ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಯಾವುದೋ ಒಂದು ಗಾರ್ಡ್ ಸೆಕ್ಷನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಯಾವುದೋ ಬೈಕಲ್ಲಿ ಬರ್ತಾ ಇರ್ತೀವಿ, ಹಿಂದೆಯಿಂದನೋ ಮುಂದೆಯಿಂದನೋ ನಾವೇ ಯಾರಿಗೋ ಗುದ್ದೋ, ನಾವು ಕ್ಯಾಮ್ರಾ ಬ್ಯಾಗೆಲ್ಲ ಅಲ್ಲೇ ಬಿದ್ದಿರ್ತದೆ, ನಾವೆಲ್ಲೋ ಒಂದು ಕಡೆ ಬಿದ್ದಿರ್ತೀವಿ, ಆ ಕ್ಯಾಮ್ರಾ ಬ್ಯಾಗ್ನ ಯಾರೋ ಎತ್ಕೊಂಡು ಮನೆಗೆ ಹೋಗಿ ಮಡಿಕೊಂಡ್ಬಿಟ್ಟಿರ್ತಾರೆ. ಸೊ ಅವಾಗ ಕಷ್ಟ ಆಗುತ್ತೆ. ಸೊ ಇದಕ್ಕೇನು ಮಾಡ್ಬೋದು ಅಂದರೆ, ನನ್ನ ಪ್ರಕಾರವಾಗಿ, ಸೊ ನೀವು ಒಂದು ಲ್ಯಾಪ್ಟಾಪ್ನ ಕ್ಯಾರಿ ಮಾಡ್ಬೋದು, ಇಲ್ಲ 2 ಹಾರ್ಡ್ ಡಿಸ್ಕನ್ನು, 2 ಕಾರ್ಡ್ಗಳನ್ನು ಕ್ಯಾರಿ ಮಾಡ್ಬೋದು. ಆದಷ್ಟು ಸೇಫಾಗಿ ಹೋಗಿ ಸೇಫಾಗಿ ಬರೋ ಥರ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಒಂದು ಕಾರ್ಡಲ್ಲಿ ಅಲ್ಲೇ ಕಾಪಿ ಹಾಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಫೋಟೋಗ್ರಾಫರ್ ಹತ್ರ ಒಂದು ಕಾಪಿ ಇರುತ್ತೆ, ಸೊ ನಮ್ಮ ಲ್ಯಾಪ್ಟಾಪಲ್ಲಿ ಒಂದು ಕಾಪಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಫೋಟೋಗ್ರಾಫರ್ಗೆ ಲ್ಯಾಪ್ಟಾಪು ಆಡಿಸ್ಗೆಲ್ಲ ಕೊಟ್ಬಿಡಲ್ಲ, ಸೊ ನಮ್ಮ ಹತ್ರ ಒಂದು ಕಾಪಿ ಇಟ್ಕೊಂಡಿರ್ತೀವಿ. ಸೊ ಇನ್ಯಾರು ತೆಗ್ದಿರ್ತಾರೋ ಅವ್ರ ಹತ್ರ ಅವ್ರ ಕಾರ್ಡಲ್ಲಿ ಒಂದು ಕಾಪಿ ಇರುತ್ತೆ. ಸೊ ಅವರಲ್ಲಿ ಏನೇ ಅನಾಹುತ ಆಗೋದು ಬೇಡ, ಬಟ್ ಅನಾಹುತ ಆದರೆ ಇಲ್ಲಿ ನಮ್ಮ ಹತ್ರ ಒಂದು ಕಾಪಿ ಇರುತ್ತೆ. ಸೊ ಅಲ್ಲಿ ನಾವು ಹಾಸ್ಪಿಟ್ಲು ಏನೋ ಒಂದು ಮುಗಿಸ್ಕೊಂಡು ಬರೋವರೆಗೂ ಈ ಡೇಟಾ ಇರುತ್ತೆ, ಬಂದಮೇಲೆ ಆದ್ರೂ ಅದನ್ನು ವರ್ಕ್ ಮಾಡಿ ನಾವು ಕಸ್ಟಮರ್ಗಳಿಗೆ ಡೆಲಿವರಿ ಮಾಡ್ಬೋದು. ಈ ಥರ ಒಂದು ದಾರಿಗಳನ್ನು ಕಂಡುಕೊಳ್ಳೋದು ಭಾಳ ಒಳ್ಳೆಯದು. ಲಾಸ್ಟ್ ಕನ್ಕ್ಲೂಷನ್ ಅಂದರೆ ಫೈನಲಿ ಏನು? ಓಕೆ, ಫೈನಲಿ ಏನಂದರೆ, ಒಂದು ನಾವು 2 ಸ್ಟೋರೇಜ್ ಡಿವೈಸ್ಗಳನ್ನು ಮೇಂಟೈನ್ ಮಾಡೋದು ತುಂಬ ಸೇಫ್. ಹಾಗೆ ಒಂದು ಪ್ಲ್ಯಾನಿಂಗ್ ಆ್ಯಂಡ್ ಪ್ರೋಸೆಸ್ಗಳನ್ನು ಫಾಲೋ ಮಾಡೋದು ತುಂಬ ಸೇಫ್, ಸರಿನಾ? ಅದ್ರ ಜೊತೆಗೇ ನಾವು ವೈಯಕ್ತಿಕವಾಗಿ ನಮ್ಮ ಬಗ್ಗೆ, ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇರ್ ತಗೊಳ್ಳೋದು ಭಾಳ ಸೇಫ್. ಯಾಕೆಂದರೆ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಡಿವೈಸ್ಗಳಿಗೆ ಇನ್ವೆಸ್ಟ್ ಮಾಡಲ್ಲ, ಸಿಸ್ಟಮ್ಗಳಿಗೆ ಇನ್ವೆಸ್ಟ್ ಮಾಡಲ್ಲ, ಇನ್ನೊಂದು ಲ್ಯಾಪ್ಟಾಪ್ಗೆ ಇನ್ವೆಸ್ಟ್ ಮಾಡಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ, ಆಯಿತಾ? ಇನ್ನೊಂದು, ನಮ್ಮಲ್ಲಿ ಒಳ್ಳೊಳ್ಳೆ ಫೋಟೋಗ್ರಾಫರ್ಗಳನ್ನ, ಅಂದರೆ ನಮ್ಮ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಸ್ವಲ್ಪ ಒಳ್ಳೊಳ್ಳೆ ಫೋಟೋಗ್ರಾಫರ್ಸ್ನ ಇರಿಸ್ಕೊಳ್ಳೋದು, ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಾವು ಕರ್ಸ್ಕೊಳ್ಳೋದು ಭಾಳ ಒಳ್ಳೆಯದು. ಯಾಕೆಂದರೆ ಅಂದರೆ ಎಲ್ಲರೂ ಇರಲ್ಲ, 100ಕ್ಕೆ 99 ಜನ ಒಳ್ಳೆಯವರಿದ್ದರೆ, ಒಬ್ಬರು ಏನು ಮಾಡ್ತಾರೆ, ಸ್ವಲ್ಪ ಲೇಸಿಯಾಗಿ ಗಾಡಿ ಓಡಿಸೋದು ಎಲ್ಲ ಮಾಡ್ತಾ ಇರ್ತಾರೆ.
ಸೊ ಅವಾಗ ನಮಗೆ ಕಷ್ಟ ಆಗ್ಬೋದು. ಆ ಒಂದು ಅವಘಡ ಏನಾದರೂ ಇನ್ ಪರ್ಪಸ್ ಆಕ್ಸಿಡೆಂಟ್ ಆಗಿಬಿಟ್ರೆ ಸೊ ಅವಾಗ ನಮಗೂ ಸ್ವಲ್ಪ ತೊಂದರೆ, ನಮಗೆ ಆರ್ಡರ್ ಕೊಟ್ಟಿರೋರಿಗೂ ತೊಂದರೆ, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕೇರ್ ಆಗಿದ್ದಷ್ಟು ನಮ್ಮ ಜೊತೆಲಿರೋರು ಕೇರ್ ಆಗಿರೋ ಥರ ನಾವೇ ನೋಡ್ಕೋಬೇಕು. ಸೊ ಇದು ಫೈನಲ್ ನನ್ನ ಕನ್ಕ್ಲೂಷನ್. ಆದಷ್ಟು ನಾವು ಸೇಫಾಗಿ ಒಂದು ಪ್ರೋಸೆಸನ್ನು ಫಾಲೋ ಮಾಡಿಕೊಂಡು ನೀಟಾಗಿ ಡೆಲಿವರಿ ಆಗೋ ತನಕ, ಫಾಸ್ಟಾಗಿ ಡೆಲಿವರಿ ಆಗೋ ತನಕ ಚೆನ್ನಾಗಿ ಕ್ವಾಲಿಟೇಬಲ್ ಮೂಮೆಂಟ್ಸ್ಗಳನ್ನು ಒಂದು ಡಾಟಾವನ್ನು ಕ್ರಿಯೇಟ್ ಮಾಡೋ ಮುಖಾಂತರ ನಮ್ಮ ಎಲ್ಲ ಡಾಟಾವನ್ನು ಸೇಫಾಗಿ ಇರಿಸ್ಕೊಬೋದು. ಸೊ ನಾನು ನಿಮ್ಮ ಮನೋಹರಾಚಾರ್, ಫೋಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಳಿದಿದ್ರೆ ನನಗೆ ತಿಳಿಸ್ಕೊಡಿ. ನನಗೇನಾದರೂ ಅಷ್ಟೋ ತಿಳಿದಿದ್ರೆ ನಾನು ಶೇರ್ ಮಾಡ್ತೀನಿ. ಸೊ ಎಲ್ಲರ ಜೊತೆಗೆ ಕಲಿಯೋಣ, ಇರೋಣ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.